ಐತಿಹಾಸಿಕ ದೇವಸ್ಥಾನ ಭಗ್ನಗೊಳಿಸಿದ ಪಾಪಿಗಳು. ಶಿವರಾತ್ರಿಯ ದಿನವೇ ಕಿಡಿಗೇಡಿಗಳ ದುಷ್ಕೃತ್ಯ. ಗದಗ್ನ ಐತಿಹಾಸಿಕ ದೇವಸ್ಥಾನದಲ್ಲಿ ರಾತ್ರೋರಾತ್ರಿ ಕಿಡಿಗೇಡಿಗಳು ಅದೇನ್ ಮಾಡಿದ್ದಾರೆ ಗೊತ್ತಾ? ಲಕ್ಷಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸವನ್ನ ಹೋಗಿದ್ದಾರೆ. ಶಿವರಾತ್ರಿಯ ದಿನವೇ ಶಿವಲಿಂಗ ಮತ್ತು ಬಸವಣ್ಣನ ಮೂರ್ತಿಗಳನ್ನ ವಿರೂಪಗೊಳಿಸಿರುವ ಘಟನೆ ಗದಗ್ ಜಿಲ್ಲೆಯಲ್ಲಿ ನಡೆದಿದೆ ಕಣ್ರಿ. ಇಲ್ಲಿನ ಮುಂಡರ್ಗಿ ತಾಲೂಕಿನ ಸಿಂಗಟಾಲೂರು ಗ್ರಾಮದ ತುಂಗಭದ್ರಾ ನದಿ ದಂಡೆಯ ಮೇಲೆ ರಾಮಲಿಂಗೇಶ್ವರ ದೇಗುಲ ಇದೆ. ಕೆಲ ಕಿಡಿಗೇಡಿಗಳು ಈ ದೇವಾಲಯದೊಳಗಿದ್ದ ಶಿವಲಿಂಗ ಮತ್ತು ಬಸವಣ್ಣನ ಮೂರ್ತಿಗಳನ್ನ ಭಗ್ನಗೊಳಿಸಿದ್ದಾರೆ. ಇದರಿಂದ ಗ್ರಾಮಸ್ಥರಲ್ಲಿ ಆತಂಕವೊಂದು ಶುರುವಾಗಿದೆ. ಶಿವರಾತ್ರಿಯ ದಿನ ಶಿವಲಿಂಗ ಮೂರ್ತಿ ಮತ್ತು ಬಸವಣ್ಣನ ಮೂರ್ತಿ ಭಗ್ನಗೊಳಿಸುವುದು ಅಂದ್ರೆ ಊರಿಗೆ ಯಾವುದೋ ಒಂದು ಕೆಡಕು ಬರಲಿದೆ ಎಂಬ ಆತಂಕದಲ್ಲಿ ಜನರಿದ್ದಾರೆ. ಶಿವರಾತ್ರಿಯ ಹಿಂದಿನ ದಿನವೇ ತುಂಗಭದ್ರಾ ನದಿ ದಂಡೆಯ ಮೇಲಿರುವ ಶಿವಲಿಂಗದ ಗುಡಿಗೆ ಸುಣ್ಣ ಬಣ್ಣ ಬಳೆದು ಅಲಂಕಾರ ಮಾಡಲಾಗಿತ್ತು. ಪ್ರತಿ ವರ್ಷವೂ ಈ ಪುರಾತನ ಮಂದಿರಕ್ಕೆ ಸಾಕಷ್ಟು ಭಕ್ತರು ಬಂದು ಶಿವನಿಗೆ ಹಾಲೆರೆಯುತ್ತಿದ್ರು. ಆದ್ರೆ ಈ ಬಾರಿ ಬೆಳಗ್ಗೆ ದೇವರ ಪೂಜೆ ಮಾಡೋಕೆ ಹೋದವ್ರಿಗೆ ದೊಡ್ಡ ಶಾಕ್ ಒಂದು ಕಾದಿತ್ತು. ಯಾಕಂದ್ರೆ ಯಾರೋ ದುಷ್ಕರ್ಮಿಗಳು ರಾತ್ರೋರಾತ್ರಿ ಶಿವನ ಮೂರ್ತಿ ಮತ್ತು ನಂದಿ ಮೂರ್ತಿ ವಿರೂಪಗೊಳಿಸಿ ಹೋಗಿದ್ದಾರೆ. ಈ ಘಟನೆಯಿಂದ ಊರಿನ ಗ್ರಾಮಸ್ಥರು ಕೆಂಡಾಮಂಡಲರಾಗಿದ್ದಾರೆ. ಪಾಪಕೃತ್ಯ ಎಸಗಿರುವ ದುಷ್ಕರ್ಮಿಗಳನ್ನ ಈ ಕೂಡಲೇ ಪತ್ತೆ ಹಚ್ಚಿ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ದೇವರ ಮತ್ತು ಭಕ್ತರ ಭಾವನೆಗಳ ಜೊತೆ ಆಟ ಆಡೋರಿಗೆ ಸರಿಯಾದ ಶಿಕ್ಷೆಯಾಗಲಿ ಅಂತ ಆಗ್ರಹಿಸಿದ್ದಾರೆ. ಯಾವುದೇ ದೇವಸ್ಥಾನದಲ್ಲಿ ಈ ರೀತಿ ಮಾಡೋದು ಅಕ್ಷಮ್ಯ ಅಪರಾಧವೇ ಸರಿ. ಆದ್ರೆ ಈ ಬಗ್ಗೆ ಸರಿಯಾದ ತನಿಖೆ ಆಗ್ಲಿ ಅನ್ನೋದು ನಮ್ಮ ಒತ್ತಾಯ ಕೂಡ. ಬಿಗ್ ಟಿವಿ ಕರ್ನಾಟಕ, ಗದಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.